ಕಳ್ಳ ಸ್ವಾಮಿಗಳು ಭಾಳ ಆಗಿರ್ತಾರೆ ಇವತ್ತು. ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಾರಿ BJP ಓಟ್ ಹಾಕ್ಬೇಡ ಅಂತೇಳಿ? ಯಾರು ಪರ್ಮಿಷನ್ ಕೊಟ್ಟಾರಿ? ದುಡ್ದವ್ರು ಯಾರು? ಶಿವಶಂಕರ ಬಸವನಗೌಡಪ್ಪ. ನಾನು ನಮ್ಮ ಸಿದ್ದೇಶಣ್ಣ ಹೇಳ್ತಿರ್ತಾನೆ ಅವಾಗ, ನಿನ್ನ ಬಾಯಿ ಸರಿ ಇದ್ರೆ ನೀನೇ ಮುಖ್ಯಮಂತ್ರಿ ಆಗ್ತಿದ್ದಿ. ಪಾಪ ಇವಾಗಲೂ ನಾನು ಕಾಳಜಿ ಮಾಡ್ಯಾರ ಸಿದ್ದೇಶಣ್ಣ. ಈಗಿನ ಅವ್ರು ಬೀಗರಾದ ಮ್ಯಾಗ ನಾನು ಸ್ವಲ್ಪ ದೂರ ಇಟ್ಟಾರೆ. ಸಿದ್ದೇಶಣ್ಣ ಏನದಲ್ಲ, ಭಾಳ ಸ್ವಚ್ಛ ಹೃದಯದ ಮನುಷ್ಯ. ಚಲೋ ಮಾಡ್ಲಿಕ್ಕೆ ಕೆಟ್ಟಂತೂ ಯಾರಿಗೂ ಮಾಡೋದಿಲ್ಲ. ಇದಕ್ಕಾಗಿ ಯಾರಿಗೆ ಕೊಡ್ತೀವಿ ನಾವು ಭಾಳ ಹಳ್ಳಿಗಳ್ಯಾರು. ನಮಗೂ ಹಂಗೆ ಮೇಲೆ ಬುದ್ಧಿ ಮಾತು ಹೇಳ್ಕೊತಿರ್ತಿದ್ರು. ನನ್ನ ಸ್ವಭಾವ, ನಮ್ಮ ಮುಂದೆ ಮಾತಾಡೋ ಸ್ವಭಾವ ನಾವು. ಮತ್ತು ಯಾರಿಗೂ ಅನ್ಸೋದಿಲ್ಲ. ನನ್ನ ಮ್ಯಾಗ ಏನು ಐಟಿ ರೀಡ್ ಮಾಡೋದ್ರು ಏನು ಚಂದ ಸಿಗೋದಿಲ್ಲ, ಇಡಿ ರೀಡ್ ಮಾಡೋರು ಏನು ಚಂದ. ನಾನು ಸ್ವಚ್ಛದೀನಿ. ಸಂಘ ಸಂಸ್ಥೆ ಭಾಳ ಕಟ್ಟಿ ನಾನು. ನನ್ನ ಸಿದ್ದೇಶಿಗೆ 3,400 ಕೋಟಿ ರೂಪಾಯಿ ಇತ್ತು ಅದು ಡಿಪಾಸಿಟ್. 160 ಬ್ರ್ಯಾಂಚ್ ಅದಾವು, ಕಾಲೇಜು, ಹೆಂಗೆ ಸಿದ್ದೇಶ್ವರ ಎಲ್ಲ ಮಾಡಿ. ಅದ್ರ ರೊಕ್ಕ ಇದರ ಅಂತೂ 1 ರೂಪಾಯಿ ಮುಟ್ಟೆಲ್ಲ. ಮತ್ತೆ ಯಾರ್ದಾರೆ ಕಟ್ಟಿದ ಸಂಸ್ಥಾನದಾಗ ಹಕ್ಕು ತುಳು ಮಾಡಿದವನು ಅಲ್ಲ. ಈ ರಾಜ್ಯದಾಗ 3 ಕುಟುಂಬ ಅದಾವು, ಹೆಸರು ಹೇಳುವುದಿಲ್ಲ. ವೀರಶೈವ ಮಹಾಸಭಾ ಅನ್ನೋದು ಕಟ್ಟಿ ಇವರು ಬರೀ ತಾವು ಮಂತ್ರಿ ಆಗೋ ಸಲಾಗಿ ಉಪಯೋಗ ಮಾಡ್ಕೊಂಡಾರ. ವೀರಶೈವ ಲಿಂಗಾಯತರಿಗೆ ಏನೂ ಮಾಡಿಲ್ಲ. ಎಲ್ಲರೂ ಬಂದ್ರೆ ಹಾಸ್ಟೆಲ್ ಕಟ್ಟ್ಯಾರನ್ರಿ ಇವರು. ಏನು ಹೇಳಿದ್ರು ಇವರೇ, 1,000 ಮಕ್ಕಳಿಗೆ ನಾವು ಹಾಸ್ಟೆಲ್ ಕಟ್ಟಿದ್ವಿ.